ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ತಾಂಡವ್ ಶ್ರೇಷ್ಠ ಇಬ್ಬರು ಬಟ್ಟೆ ಅಂಗಡಿಯಲ್ಲಿ ಇರುತ್ತಾರೆ. ಇನ್ನೇನು ಶಾಪಿಂಗ್ ಎಲ್ಲ ಆಯಿತು. ದುಡ್ಡು ಕೊಡಬೇಕು ಅನ್ನುವ ಸಮಯಕ್ಕೆ ಕ್ಯಾಶಿಯರು ಸರ್ ದುಡ್ಡ ಕಾರ್ಡ ಅಂತ ಹೇಳಿದ್ದಕ್ಕೆ ಭಾಗ್ಯ ಬಂದು ಯಾವುದಾದರೂ ನಡೆಯುತ್ತದೆ ಅಂತ ಹೇಳಿದ ತಕ್ಷಣ ತಾಂಡವ್ ಅವಳನ್ನು ನೋಡಿ ಗಾಬರಿ ಆಗುತ್ತಾನೆ. ತಾಂಡವ್ ಹತ್ತಿರ ಬಂದು, ನೀವು ಆಫೀಸ್ನಲ್ಲಿ ಇರುವುದನ್ನು ಬಿಟ್ಟು ಇಲ್ಲೇನು ಮಾಡುತ್ತಾ ಇದ್ದೀರಾ? ನೀವು ಇವಳ ಜೊತೆ ಬಂದಿರ. ಅದಕ್ಕೆ ತಾಂಡವ್, ನಾನು ಯಾರ ಜೊತೆನಾದರೂ ಬರುತ್ತೇನೆ, ನಿನಗೇನು ಪ್ರಾಬ್ಲಮ್ಮು ಅಂತ ತಾಂಡವ್ ಹೇಳಿದ್ದಕ್ಕೆ ಭಾಗ್ಯ, ನಾನು ನಿಮಗೆ ಹೇಳಿದ್ದೆ ತಾನೇ ಈ ಕಳ್ಳಿ ಜೊತೆ ಸೇರಬೇಡಿ ಅಂತ ಹೇಳುತ್ತಾ ಇರಬೇಕಾದರೆ ಶ್ರೇಷ್ಠ ಕೋಪದಿಂದ ಮೈಂಡ್ ಯುವರ್ ಲ್ಯಾಂಗ್ವೇಜ್, ನೋಡು ಭಾಗ್ಯ, ಏನೇನು ಮಾತನಾಡಬೇಡ ಅಂತ ಹೇಳಿದ್ದಕ್ಕೆ ಭಾಗ್ಯ ಕೋಪದಿಂದ, ನೀನು ನನ್ನ ಗಂಡನ ಜೊತೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಓಡಾಡುತ್ತಾ ಇದ್ದರೆ ನಾನು ಹೀಗೆ ಮಾತನಾಡುವುದು? ಅಲ್ಲರಿ, ಇವಳಿಗಂತೂ ಬುದ್ಧಿ ಇಲ್ಲ. ನಿಮಗೆ ಅಷ್ಟೆಲ್ಲ ಹೇಳಿದರೂ ಅರ್ಥವಾಗುವುದಿಲ್ವಾ? ಮತ್ತೆ ಇವಳ ಜೊತೆ ಬಂದಿದ್ದೀರಲ್ಲ, ನಾಚಿಕೆ ಆಗುವುದಿಲ್ವಾ ನಿಮಗೆ? ತಾಂಡವ್ ಕೋಪದಿಂದ ಭಾಗ್ಯ ಅಂತ ಹೇಳಿದ್ದಕ್ಕೆ, ಹೌದು, ಭಾಗ್ಯನೇ ಮಾತನಾಡುತ್ತಾ ಇರುವುದು. ಅಲ್ರಿ, ಇವಳ ಜೊತೆ ಓಡಾಡಬೇಡಿ ಅಂತ ಹೇಳಿ ಅಷ್ಟೆಲ್ಲ ಹೇಳಿದರೂ ಇವಳ ಜೊತೆನೇ ಓಡಾಡುತ್ತಾ ಇದ್ದೀರಲ್ಲ ಅಂತ ಭಾಗ್ಯ ಕೇಳಿದ್ದಕ್ಕೆ ತಾಂಡವ್, ನನ್ನಿಷ್ಟ, ನಾನೇನಾದರೂ ಮಾಡಿಕೊಳ್ಳುತ್ತೇನೆ, ನಿನಗೇನು, ಸುಮ್ಮನೆ ತಲೆ ತಿನ್ನಬೇಡ, ಸಿಟ್ಟು ಭರಿಸಬೇಡ, ನೋಡು ಇದನ್ನು ದೊಡ್ಡದೇ ಮಾಡಬೇಡ ಅಂತ ಹೇಳಿ, ನೋಡು ಇವಳಿಗೆ ಧಾರೆ ಸೀರೆ ಶಾಪಿಂಗ್ ಮಾಡಬೇಕಿತ್ತು, ಜೊತೆಯಲ್ಲಿ ಯಾರೂ ಇಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ, ಅದಕ್ಕೆ ಇವಳ ಜೊತೆ ಬಂದೆ. ಅದೇ ನೀವು ಯಾಕೆ ಬರಬೇಕು ಇವಳ ಜೊತೆ ಅಂತ ನಾನು ಕೇಳ್ತಾ ಇರೋದು. ಯಾಕೆ ಇವಳಿಗೆ ಬೇರೆ ಫ್ರೆಂಡ್ಸ್ ಇಲ್ಲವಾ? ಅಥವಾ ಬಟ್ಟೆ ಅಂಗಡಿ ಗೊತ್ತಿಲ್ವಾ? ಅಥವಾ ಇಲ್ಲೂ ದುಡ್ಡು ನುಂಗೋ ಪ್ಲ್ಯಾನ್ ಇದೆಯಾ ಶ್ರೇಷ್ಠ? ಭಾಗ್ಯ, ಸ್ಟಾಪ್ ಇಟ್. ಇವಳಿಗಂತೂ ಎಜುಕೇಷನ್ ಇಲ್ಲ, ಕಲ್ಚರ್ ಇಲ್ಲ, ನೀನಾದರೂ ಹೇಳೋಕ್ಕಾಗಲ್ವಾ ಅಂತ ಪೂಜನ ಹತ್ತಿರ ಕೇಳಿದ್ದಕ್ಕೆ ಪೂಜಾ, ನಾನೇನೇ ಹೇಳಬೇಕು, ಅವಳ ಗಂಡ ಅವಳು ಪ್ರಶ್ನೆ ಮಾಡ್ತಾ ಇದ್ದಾಳೆ, ನನಗಂತೂ ಗಂಡ ಹೆಂಡತಿ ಮಧ್ಯ ಹೋಗೋ ಬುದ್ಧಿ ಇಲ್ಲ, ಅದರಲ್ಲೂ ಕಂಡವ್ರ ಗಂಡನ ಜೊತೆ ಶಾಪಿಂಗ್ ಹೋಗೋ ಹುಚ್ಚೂ ಇಲ್ಲ ಅಂತ ಹೇಳಿ ಪೂಜಾ ಅವಳಿಗೆ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡುತ್ತಾಳೆ. ಶ್ರೇಷ್ಠ ಕೋಪ ಮಾಡಿಕೊಂಡು ಮೈಂಡ್ ಯುವರ್ ಪೂಜಾ ಅಂದಾಗ ಭಾಗ್ಯ, ನೋಡು, ಮೊದಲು ನಿನ್ನ ಕೆಲಸ ನೀನು ನೋಡ್ಕೊ, ಆಮೇಲೆ ನನ್ನ ತಂಗಿಗೆ ಬುದ್ಧಿ, ಕಂಡವರ ಗಂಡನ ಜೊತೆ ಓಡಾಡೋ ಮರ್ಯಾದೆ ಕೆಟ್ಟವಳೆ ಅಂತ ಹೇಳಿ ಇಬ್ಬರಿಗೂ ಚೆನ್ನಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಾಳೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.